ಮಾತರಂ ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರೈತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಂ ಆಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ. ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ. ಈ ವೇದಾಂಗ ತೀರ್ಥರ ವ್ಯಾಖ್ಯಾನ 4ನೇ ಅಧ್ಯಾಯದಿಂದ ಶುರು ಆಗುತ್ತೆ. ನಾವೀಗ 4ನೇ ಅಧ್ಯಾಯದಲ್ಲಿ ಇದ್ದೇವೆ. 4ನೇ ಅಧ್ಯಾಯದಿಂದ ಶುರು ಆಗುತ್ತೆ. ಎಲ್ಲಿ ಇವರು ವೇದಾಂಗ ತೀರ್ಥರು ಅಂತ ಹೇಳಿ ಸಮಸ್ಯೆ ಬಂದರೆ, ನಾವು ಹಿಂದಿನದ್ದನ್ನು ನೋಡಿದ್ರೆ ವೇದಾಂಗ ತೀರ್ಥರ ಕಾಲದಲ್ಲಿ ಸೋದೆ ಮಠ ಅಂತ ಕರಿತಾ ಇರಲಿಲ್ಲ, ಅದನ್ನು ಕುಂಭಾಸಿ ಮಠ ಅಂತ ಕರಿತಾ ಇದ್ರು. ವಿಷ್ಣು ತೀರ್ಥರಿಂದ ಸುಮಾರು 13ನೇ ಅವರು ಇವರು. ವಿಷ್ಣು ತೀರ್ಥರ ಶಿಷ್ಯರು ಇಬ್ಬರು, ಒಂದು ಅನಿರುದ್ಧ ತೀರ್ಥರು, ಇನ್ನೊಂದು ವೇದವ್ಯಾಸ ತೀರ್ಥರು ಅಂತ. ಇವರಿಬ್ಬರ ಬಗೆಗೆ ಮಧ್ವವಿಜಯ 15ನೇ ಸರ್ಗದಲ್ಲಿ ಉಲ್ಲೇಖ ಇದೆ. ಮಧ್ವಕೇಲಿ ಶುಕೋಸ್ಯಾಭೂತ್ ಶಿಷ್ಯೋ ವ್ಯಾಸ ಪದಾಶ್ರಯ. ಆಚಾರ್ಯರು ಅತ್ಯಂತ ಪ್ರೀತಿಯಿಂದ ಮಾತನಾಡಿಸ್ತಾ ಇದ್ದ ಹುಡುಗ ಸನ್ಯಾಸಿ ಮಧ್ವಕೇಲಿ ಶುಕ. ಮಧ್ವರ ಅಂಗೈಯ ಅರಗಿಣಿಯಂತೆ ಇದ್ರು ವೇದವ್ಯಾಸ ತೀರ್ಥರು ಅಂತ. ಇನ್ನು ಅನಿರುದ್ಧ ತೀರ್ಥರು. ಆ ಅನಿರುದ್ಧ ತೀರ್ಥರ ಪರಂಪರೆ ಮುಂದೆ ಸುಬ್ರಹ್ಮಣ್ಯ ಮಠ ಅಂತ ಪ್ರಸಿದ್ಧ ಆಯಿತು. ವೇದವ್ಯಾಸ ತೀರ್ಥರ ಪರಂಪರೆ ಏನಿದೆ ಅದು ಕುಂಭಾಸಿ ಮಠ ಅಂತ ಹೇಳಿ ವಾದಿರಾಜರ ತನಕ ಇತ್ತು. ವಾದಿರಾಜರ ಆದಮೇಲೆ ವಾದಿರಾಜರು ತಾವು ಸಾಧಿಸಿದ ಪ್ರಚಂಡ ವಿಜಯದ ಕುರುಹಾಗಿ ತಮ್ಮ ಸಂಸ್ಥಾನವನ್ನು ಸೋದೆ ಮಠ ಅಂತ ಕರಿಬೇಕು ಅಂತ ಹೇಳಿದ್ರು. ಮಠಗಳ ಹೆಸರು ಬರೋದು ಊರಿನಿಂದ, ಪ್ರದೇಶದಿಂದ ವಿನಃ ಯಾವುದೇ ಕಾರಣಕ್ಕೂ ದೇವರ ಹೆಸರು ಇಟ್ಕೊಂಡು ಬರಲ್ಲ. ಬೇಕಾದರೆ ನೋಡಿ, ರಾಘವೇಂದ್ರ ಮಠ ಅಂತ ಹೇಳಿ ಆ ಪರಂಪರೆಯಲ್ಲಿ ಬಂದ ಅತ್ಯಂತ ಪ್ರಸಿದ್ಧ ಯತಿ, ಆ ಸಂಸ್ಥಾನದ ಆ ಪರಂಪರೆಯ ಹೆಮ್ಮೆ ಅವರ ಹೆಸರಿನಲ್ಲಿ ಮಠ ಆಗತ್ತೆ. ಈ ಹಿನ್ನೆಲೆಯಲ್ಲಿ ವಾದಿರಾಜ ಮಠ ಅನ್ನೋದಕ್ಕಿಂತ ವ್ಯಾಸರಾಜ ಮಠ, ಆಮೇಲೆ ರಾಘವೇಂದ್ರ ಮಠ ಅಂತ. ರಾಘವೇಂದ್ರ ಸ್ವಾಮಿಗಳು ಯಾವುದೋ ಒಂದು ಗ್ರಂಥದಲ್ಲಿ ರಘುತ್ತಮ ಮಠೇ ಇತ್ತಂ ಅಂತಾರೆ. ರಘುತ್ತಮರ ಮಠದಲ್ಲಿ ಹೀಗೆ ಇತ್ತಂ ಸಂಪ್ರದಾಯ ಅಂತ ಅವರು ಒಂದು ಕಡೆ ಬರೀತಾರೆ. ಹೀಗಾಗಿ ಅವಾಗ ಊರಿನ ಹೆಸರು ಅನ್ನೋದು ಮುಖ್ಯ, ದಿಕ್ಕಿನ ಹೆಸರು ಇಟ್ಕೊಂಡು ಬರ್ತಾ ಇತ್ತು. ನೀವು ನೋಡಿ, ಪೂರ್ವಾದಿ ಮಠ, ಪಶ್ಚಿಮಾದಿ ಮಠ ಅಂತ ಹೇಳಿ ಅದು ವ್ಯಾಸರಾಜ ಮಠಕ್ಕೆ ಕರೀತಾ ಇದ್ರು. ಪೂರ್ವಾದಿ ಮಠ ಅಂತ ಹೇಳಿ ಶ್ರೀಪಾದರಾಜ ಮಠಕ್ಕೆ, ದಕ್ಷಿಣಾದಿ ಮಠ, ಹಾಗೆ ಉತ್ತರಾದಿ ಮಠ. 4 ದಿಕ್ಕಿನಲ್ಲಿ ಅದು ಆದಿ ಅಂತ. ಅದೇ ಆ ಪ್ರದೇಶಗಳನ್ನು ಇವರು ಪ್ರಧಾನವಾಗಿ ಸಂಚಾರದಲ್ಲಿ ಗಮನಿಸಿಕೊಂಡು ತತ್ವಪ್ರಚಾರ ಮಾಡ್ತಾ ಇದ್ದಾರೆ ಎನ್ನುವ ದೃಷ್ಟಿಯಿಂದ ಅದು ಆದಿ ಅಂತ ಬಂದದ್ದು. ಉತ್ತರಾದಿ, ದಕ್ಷಿಣಾದಿ, ಪಶ್ಚಿಮಾದಿ, ಪೂರ್ವಾದಿ ಅಂತ ಅಷ್ಟೇ, ಅದಕ್ಕಿಂತ ಇನ್ನೇನು ಮಹತ್ವದ್ದಿಲ್ಲ. ಇದು ಕುಂಭಾಸಿ ಮಠ ಅಂತ. ಕುಂಭಾಸಿಯಲ್ಲಿ ಈಗಲೂ ಸೋದೆ ವಾದಿರಾಜ ಮಠ ಇದೆ. ಅಂದರೆ ವಾದಿರಾಜರು ಬರೋದಕ್ಕಿಂತ ಮೊದಲು ಅದು ಇದು ಏನಾಗಿತ್ತು, ಬಹಳ ಪ್ರಸಿದ್ಧ ಆಗಿತ್ತು, ಕುಂಭಾಸಿ ಮಠ ಅಂತ. ಆಮೇಲೆ ಚೇಂಜ್ ಮಾಡಿದ್ರು. ಹಾಗೆ ಬದಲಾವಣೆಗಳಾಗತ್ತೆ. ನೀವು ಸೂಕ್ಷ್ಮವಾಗಿ ನೋಡಿದ್ರೆ ಪೇಜಾವರ ಅಧೋಕ್ಷಜ ಮಠ, ಕೃಷ್ಣಾಪುರ ಜನಾರ್ದನ ಮಠ, ಪಲಿಮಾರು ಹೃಷಿಕೇಶ ಮಠ, ಶಿರೂರು ವಾಮನ ಮಠ, ಅಂದರೆ ಅಲ್ಲಿಯ ಆಚಾರ್ಯರ ನಂತರ ಏನು ಆದಿಪ್ರವರ್ತಕರಿದ್ದರು, ಆಚಾರ್ಯರ ನೇರ ಶಿಷ್ಯರು ಆ ಪರಂಪರೆಯಲ್ಲಿ ಏನು ಬಂದಿದ್ರು ಅವ್ರ ಹೆಸರು. ಆಮೇಲೆ ಆ ಸನ್ಯಾಸಿ, ಆ ಪರಂಪರೆಯ ಸನ್ಯಾಸಿಗಳಿಗೆ ಆ ಊರು ಉಂಬಳಿಯಾಗಿ ದತ್ತಿಯಾಗಿ ಬಂದದ್ದು ಆ ಮಠ ಅಷ್ಟೆ, ಇನ್ನೇನಿಲ್ಲ.
ಆ ವೇದವ್ಯಾಸ ತೀರ್ಥರ ನಂತರ ವೇದವೇದ್ಯ ತೀರ್ಥರು ಅಂತ ಬಂದರು. ಅನಿರುದ್ಧ ತೀರ್ಥರ ಪರಂಪರೆ ಅಲ್ಲಿ ಪ್ರತ್ಯೇಕವಾಗಿ ಬಂತು. ಆಮೇಲೆ ವೇದಗರ್ಭ ತೀರ್ಥರು, ವರದೇಶ ತೀರ್ಥರು, ವಾಮನ ತೀರ್ಥರು, ವಾಸುದೇವ ತೀರ್ಥರು, ವೇದವ್ಯಾಸ ತೀರ್ಥರು, ಮತ್ತೆ ಎರಡನೇ ವೇದವ್ಯಾಸ ತೀರ್ಥರು, ವರಾಹ ತೀರ್ಥರು, ವೇದಾತ್ಮ ತೀರ್ಥರು ಅಂತ ಇವರು ತ್ರಿವಿಕ್ರಮ ಪಂಡಿತರ ಮಗ ನಾರಾಯಣ ಪಂಡಿತಾಚಾರ್ಯರ ಸಮಕಾಲೀನರು ಅಂತ. ಅವಾಗ ಸ್ವಲ್ಪ ಬೇಗ ಹೋಗಿದ್ದಾರೆ. ಆಮೇಲೆ ವಿಶ್ವವಂದ್ಯ ತೀರ್ಥರು, ವೇದಾತ್ಮ ತೀರ್ಥರ ಶಿಷ್ಯರು, ಅವರ ಶಿಷ್ಯರು ರತ್ನಗರ್ಭ ತೀರ್ಥರು ಅಂತ ಹೇಳಿ ನಾರಳದಲ್ಲಿ ಇದ್ದಾರೆ. ಮುಂದೆ ಅಲ್ಲಿ ನಾರಾಯಣ ಅಂತನ್ನುವ ಒಬ್ಬ ಬ್ರಾಹ್ಮಣ ಇದ್ದ. ಆ ನಾರಾಯಣ ಬ್ರಾಹ್ಮಣನೇ ಭೂತರಾಜ ಅಂತ ಆಮೇಲೆ ಪ್ರಸಿದ್ಧ ಆಗಿದ್ದು. ವೇದಗರ್ಭ ತೀರ್ಥರ, ರತ್ನಗರ್ಭ ತೀರ್ಥರ ವೃಂದಾವನ ನಾರಳದಲ್ಲಿ ಉಂಟು. ನಾರಳ ಉಡುಪಿಯ ಹತ್ತಿರ ಎಲ್ಲೋ ಒಂದು ಕಡೆ ಬರುತ್ತೆ. ಆ ರತ್ನಗರ್ಭ ತೀರ್ಥರ ಶಿಷ್ಯರು ವೇದಾಂಗ ತೀರ್ಥರು. ಈ ವೇದಾಂಗ ತೀರ್ಥರು ಉತ್ತರ ಕರ್ನಾಟಕದ ಸಿದ್ದಾಪುರದ ಹತ್ತಿರ ಇರುವ ಬೀಳಗಿಯಲ್ಲಿ ವೃಂದಾವನ ಆಗಿದ್ರು. ಯಾಕೋ ಅಲ್ಲಿ ಜನರ ಸಂಪರ್ಕ, ಜನರ ಓಡಾಟ ಎಲ್ಲ ಜಾಸ್ತಿ ಇರಲಿಲ್ಲ. ಇವರು ಸ್ವಾಮಿಗಳು ಹೋಗಿ ತೀರ್ಥ ಕೊಟ್ಟು ಬರ್ತಾ ಇದ್ರು ಅಷ್ಟೇ. ಹಾಗೆ ಹೋಗಿ ಬರ್ತಾ ಇದ್ರು. ಆಮೇಲೆ ಅಲ್ಲಿ ಒಂದು ವೃಂದಾವನ ಇತ್ತು, ಅಲ್ಲೊಂದು ಪ್ರತಿಮೆ ಇತ್ತು. ಆ ಪ್ರತಿಮೆಯನ್ನ ಇವರು ಯಾರೋ ಎತ್ಕೊಂಡು ಹೊರಟೋದ್ರು, ಕಳ್ಳರು, ದೇವತಾ ತಗೊಂಡು ಹೊರಟೋದ್ರು. ಆಮೇಲೆ ಬಹಳ ಥಿಕ್ ಫಾರೆಸ್ಟ್ ಆಗಿತ್ತು ಆಗಿನ ಕಾಲದಲ್ಲಿ, ಹೋಗಲಿಕ್ಕೆ ಆಗ್ತಾ ಇರಲಿಲ್ಲ. ಆಮೇಲೆ ನಾವು ಅಲ್ಲಿಯೇ ನಮ್ಮ ಗುರುಗಳು ಇದನ್ನು ಪ್ರಿಂಟ್ ಮಾಡಿದ್ರು, ವೇದಾಂಗ ತೀರ್ಥೀಯವನ್ನು ಅಲ್ಲೊಮ್ಮೆ ಬಿಡುಗಡೆ ಮಾಡಿದ್ರು. ಸುಮಾರು 4 ಕಡೆ ಬಿಡುಗಡೆ ಆಗಿದೆ ಇದು ತಾತ್ಪರ್ಯ ನಿರ್ಣಯ. ಒಂದು ವೇದಾಂಗ ತೀರ್ಥೀಯ ಅಂತ ಹೇಳಿ ಅಲ್ಲಿ, ಇನ್ನೊಂದು ಕೃಷ್ಣ ಮಠದಲ್ಲಿ ಒಂದು ಸರ್ತಿ, ವಿದ್ಯಾಪೀಠದಲ್ಲಿ ಪೂರ್ತಿ ಆದಮೇಲೆ ಒಂದು ಸರ್ತಿ, ಹೀಗೆ ಒಂದು 3-4 ಸರ್ತಿ ಆಚಾರ್ಯರ ಎಲ್ಲ ಪುಸ್ತಕವೂ ಕೂಡ, ನಮ್ಮ ಗುರುಗಳ ಎಲ್ಲ ಪುಸ್ತಕವೂ ಕೂಡ ಬಂಗಾರದ ರಥದ ಮೇಲೆ ಮೆರವಣಿಗೆ ಆಗಿರತಕ್ಕಂಥದ್ದು. ಮಧ್ವವಿಜಯವೂ ಆಗಿದೆ, ಮಹಾಭಾರತ ತಾತ್ಪರ್ಯ ನಿರ್ಣಯವೂ ಆಗಿದೆ. ಮಹಾಭಾರತ ತಾತ್ಪರ್ಯ ನಿರ್ಣಯ ಮಧ್ವವಿಜಯ ಆಗಬೇಕಾದ್ರೆ ಇನ್ನೂ ಇದು ರೂಪುಗೊಳ್ತಾ ಇತ್ತು, ಏನು ಜೀರ್ಣೋದ್ಧಾರ ಆಗ್ತಾ ಇತ್ತು. ಅದು 2002ರಲ್ಲಾಗಿದ್ದು. 2005ರಲ್ಲಿಯೋ 6ರಲ್ಲಿಯೋ ಆಗಿದ್ದು ಮಧ್ವವಿಜಯ ವೇದಾಂಗ ತೀರ್ಥೀಯ ಸಮರ್ಪಣೆ. ಇದು ಅತ್ಯಂತ ಪ್ರಾಚೀನವಾದದ್ದು ಅಂತ ಹೇಳಿದರೆ ವ್ಯಾಸತೀರ್ಥರದ್ದಿರಬಹುದು ಅಂತ ಒಂದು ಊಹೆ. ವ್ಯಾಸತೀರ್ಥರು ಅಂತ ಹೇಳಿದರೆ ಜಯತೀರ್ಥರ ನೇರ ಶಿಷ್ಯರು ಒಬ್ಬರಿದ್ದರು. ಜಯತೀರ್ಥರು ಏನು ಹೇಳ್ತಾರೆ ಅದನ್ನು ಅವರು ಬರ್ಕೊಳ್ತಾ ಇದ್ರು. ಮೊದಲು ಸ್ಕ್ರೈಬ್ ಆಗಿ ಕೆಲಸ ಮಾಡಿದವರು, ಆಮೇಲೆ ಸ್ವತಂತ್ರವಾಗಿ ವ್ಯಾಖ್ಯಾನವನ್ನು ಬರೆದರು ಜಯತೀರ್ಥರ ಶಿಷ್ಯರು. ಜಯತೀರ್ಥರು ಬರೆದ 2 ಉಪನಿಷತ್ತು ಭಾಷ್ಯಗಳಿಗೆ, ಅಂದರೆ ಷಟ್ಪ್ರಶ್ನ ಉಪನಿಷತ್ ಭಾಷ್ಯ ಟೀಕೆ ಬರೆದಿದ್ದಾರೆ ಜಯತೀರ್ಥರು. ಆಮೇಲೆ ಈಶಾವಾಸ್ಯೋಪನಿಷತ್ ಭಾಷ್ಯ ಟೀಕೆ ಬರೆದಿದ್ದಾರೆ. ಉಳಿದಂತೆ ಇನ್ನೆಲ್ಲದಕ್ಕೂ ಅವರು ಬರೆದಿದ್ದಾರೆ ಅಂತ ಹೇಳ್ತಾರೆ. ನಾನು ಅದನ್ನು ಪೂರ್ತಿ ನೋಡಿಲ್ಲ. ಬರೆದಿದ್ದಾರೆ, ವ್ಯಾಸತೀರ್ಥರು ಬರೆದಿದ್ದಾರೆ. ವ್ಯಾಸತೀರ್ಥರ ಟೀಕೆ ಪ್ರಾಚೀನ ಅಂತ ಹೇಳ್ತಾರೆ. ವಸ್ತುತಃ ಇಲ್ಲಿ ನಮಗೆ ಅತ್ಯಂತ ಪ್ರಾಚೀನವಾದ ಪಾಠ, ಅತ್ಯಂತ ಪ್ರಾಚೀನವಾದ ಅರ್ಥ ಅಂತಂದಾಗ ಅವರು ಹೇಳ್ತಾರೆ ವೇದಾಂಗ ತೀರ್ಥೀಯ. ವೇದಾಂಗ ತೀರ್ಥೀಯ ಗೊತ್ತಾಗತ್ತೆ. ವ್ಯಾಖ್ಯಾಚೇಯಂ ಸರಳ, ಅವ್ರದೇ ಮಾತುಗಳಲ್ಲಿ ನಾನು ಓದಿಬಿಡ್ತೇನೆ, ಭೂಮಿಕಾದಲ್ಲಿ ಇರುವಂಥದ್ದು. ವೇದಾಂಗ ತೀರ್ಥರ ಟೀಕೆಯ ಬಗ್ಗೆ ಒಂದು ಸಂಕ್ಷಿಪ್ತವಾದ ನೋಟ. ವ್ಯಾಖ್ಯಾಚೇಯಂ ಸರಳ, ವ್ಯಾಖ್ಯಾ ಅನ್ನೋದು ಬಹಳ ಸರಳ, ನಾತಿ ವಿಸ್ತಾರ ನಾತಿ ಸಂಕ್ಷೇಪ. ಅತ್ಯಂತ ಸಂಕ್ಷಿಪ್ತವೂ ಅಲ್ಲ, ಅತ್ಯಂತ ವಿಸ್ತಾರವೂ ಅಲ್ಲ. ನಾತಿ ಪ್ರೌಢ
ನಾತಿ ಮುಗ್ಧಾಚ. ಅತ್ಯಂತ ಪ್ರೌಢವಾದ ವ್ಯಾಖ್ಯಾನವೂ ಅಲ್ಲ, ಹಾಗಂತ ಹೇಳಿ ಅತ್ಯಂತ ಚಿಕ್ಕವರಿಗೆ ಅರ್ಥ ಆಗತ್ತೆ ಅಂತನೂ ಇಲ್ಲ. ಮಿತೈ ಅಕ್ಷರೈ ಪ್ರಮಿತಮರ್ಥಂ ಪ್ರಕಾಶಯಂತಿ ಶೋಭತೆ. ಅತ್ಯಂತ ಮಿತವಾದ ವ್ಯಾಖ್ಯಾನ, ತಿಳಿಸಬೇಕಾದದ್ದು ಎಲ್ಲಿ ತಿಳಿಸಬೇಕೋ ಅದನ್ನು ಅಲ್ಲಿ ಹೇಳ್ತಾರೆ. ಕೆಲವೊಮ್ಮೆ ಬಹಳ ಹೇಳಬೇಕಾದರೂ ಕೂಡ ಸುಮ್ಮನೆ ನಿಂತು ಬಿಡುತ್ತೆ ಇದು ವ್ಯಾಖ್ಯಾನ. ಅಥಾಪಿ ಸಂಕ್ಷಿಪ್ತ ಸಾ ಕ್ವಚಿತ್ ಬಹುನಿ ವಕ್ತವ್ಯೇಪಿ ಮಿತಾಕ್ಷರ ಸ್ವಯಂ ಋಷಿಕೇವ ಧೃತಮೌನ. ಧ್ಯಾನಮಗ್ನಳಾದ, ಬಹಳ ಹೇಳಬೇಕಾಗಿದ್ದ ಸಂಗತಿಯನ್ನು ಬಾಯ್ಬಿಟ್ಟು ಹೇಳದ, ಮೌನವಾಗಿ ನೋಂಪಿಯಂತೂ ನಿಂತಿರುವ, ಕಷ್ಟ ಅಲ್ವಾ, ತಪಸ್ಸು ಮಾಡ್ತಾ ಇರುವ ಋಷಿಕೆಯ ತರಹ ಕಾಣುತ್ತೆ ಅಂತ. ತೇನ ನೇಯಂ ಪ್ರಚುರಾನ್ ಪ್ರಮೇಯ ವಿಶೇಷಾನ್ ವಿಶ್ಲೇಷಯತಿ ಅರುಚ್ಛೇವ ಪುನಃ ಶ್ರೀ ವಾದಿರಾಜ ಯತಿರಾಜೋಸ್ಯ ವಿಪುಲಾಂ ಸರಸಾಂಚ ಟೀಕಾಂ ವಿತೇನೆ ಯತ್ರ ಸ್ವಪೂರ್ವಾಚಾರ್ಯಸ್ಯ ಟೀಕಾಯಾಂ ಕ್ವಚಿದ ತುಷ್ಟಿಮಪಿ ಸ್ಪಷ್ಟಂ ವ್ಯಾನಂಜ. ಅದಕ್ಕೆ ಮುಂದಿನವರು ವ್ಯಾಖ್ಯಾನ ಬರಿಬೇಕಾಯಿತು, ವಿಶೇಷತಃ ವಾದಿರಾಜರು ಬರಿಬೇಕಾಯಿತು. ಅವರು ಕೆಲವೊಮ್ಮೆ ತಮ್ಮ ಪೂರ್ವಾಚಾರ್ಯರ ವ್ಯಾಖ್ಯಾನದಲ್ಲಿ ಇರುವ ಸಮಸ್ಯೆಗಳನ್ನು ಸ್ಪಷ್ಟವಾಗಿ ಅಭಿವ್ಯಕ್ತಿಸ್ತಾರೆ. ಸರಿ, ಈ ಮಿತಾಕ್ಷರವಾದ ವ್ಯಾಖ್ಯಾನ ಸಂಶೋಧನೆ ಮಾಡಬೇಕು, ಕೇಳಿದ್ದೇನೆ, ಎಲ್ಲಿದೆ ಇದನ್ನ? ಸೋದೆ ಸ್ವಾಮಿಗಳು ವಿಶ್ವೋತ್ತಮ ತೀರ್ಥರು ಕೊಟ್ಟಿದ್ದಾರೆ. ತತ್ ಸಂಶೋಧನಾಯ ಚ ಏಕ ಏವ ಮೂಲಕೋಶಃ ಸಮಪಾದಿಮಯ ಯಶ್ ಶ್ರೀಹರಿಪಾದಂ ಗತೇನ ಶ್ರೀ ಸೋದಾಮಠಾಧೀಶೇನ ಶ್ರೀ ವಿಶ್ವೋತ್ತಮ ತೀರ್ಥ ಶ್ರೀ ಚರಣೇನ ಸಂಗೃಹೀತ ಪ್ರೀತ್ಯಾದತ್ತಶ್ಚ. ಅವರು ಸಂಗ್ರಹ ಮಾಡಿದ್ರು, ಪ್ರೀತಿಯಿಂದ ನನಗೆ ಕೊಟ್ಟರು. ತತ್ರ ಏಕಾ ಸಮಸ್ಯೆ ಬಭೂವ. ಅಲ್ಲಿ ಒಂದು ಸಮಸ್ಯೆ ಆಯಿತು. ಯಾಕೆ ಇದನ್ನು ಓದ್ತಾ ಇದ್ದೀನಿ ಅಂದರೆ, ಒಂದು ಗ್ರಂಥವನ್ನ ತಾಡವಾಲೆಯಿಂದ ತರುವಾಗ ಎಷ್ಟು ಕಷ್ಟ ಇರುತ್ತೆ ಅನ್ನೋದು ಗೊತ್ತಾಗಲಿ, ವೈದುಷ್ಯದ ನೈಜ ಪರಿಚಯ ಆಗಲಿ, ಅಟ್ಲೀಸ್ಟ್ ಈ ಮೂಲಕ ಆದರೂ ದಾಖಲಾಗಿ ಉಳಿಲಿ. ಯಾಕೆ ಅಂತಂದರೆ ಜನಸಾಮಾನ್ಯರಿಗೆ ತಿಳಿಯೋದಿಲ್ಲ ಅಂತ ಹೇಳಿ ನಮ್ಮ ಜನ ಏನೂ ಹೇಳೋದೇ ಇಲ್ಲ. ಬರೇ ಜೋಕ್ ಕಟ್ ಮಾಡಿ ಇದು ಬಿಗಿನರ್ಸು, ನಾನು ಬಿಗಿನರ್ಸ್ಗೆ ಮಾತ್ರ ಹೇಳೋದು ಅಂತ ಹೇಳ್ತಾ ಇರ್ತಾರೆ. ಆದರೆ ಅದು ಅವ್ರು ಮಾಡ್ತಾ ಇರುವ ಆತ್ಮದ್ರೋಹ ಮತ್ತೆ ಪರದ್ರೋಹ. ಕಾರಣ ಏನು ಅಂದರೆ, ಎಷ್ಟು ದಿವಸ ಅಂತ ನೀವು ಬಿಗಿನರ್ಸ್ ಆಗಿ ಉಳಿಸ್ತೀರಾ? ಒಂದು ಸ್ವಲ್ಪ ಆದರೂ ಬೇರೆ ವಿಚಾರ, ಸ್ವಲ್ಪವಾದರೂ ಒಂದು ಮೆಟ್ಟಿಲಾದರೂ ಹತ್ತಿಸ್ಬೇಕಲ್ವಾ? ಜನಕ್ಕೇನು ಗೊತ್ತಾಗತ್ತೆ, ಅದರಿಂದಾಗಿ ತಮಾಷೆ ಮಾಡಿಬಿಡ್ತೇವೆ. ಆ ಥರ ಎಲ್ಲ ಆಡಬಾರದು. ಅದು ಮಾಡುವ ದ್ರೋಹ, ಅದು ಗ್ರಂಥಕ್ಕೆ ಮಾಡುವ ದ್ರೋಹ. ಅದು 103ನೇ ಪೇಜು, ಯಾವುದು ಭೂಮಿಕೆಯಲ್ಲಿ. ತಥಾಚ ಏನಾಯಿತು, ಬಹುಶು ಸ್ಥಾನೇಶು ಪದಾನಿ ಗಲಿತಾನಿ. ಬಹಳ ಹಳೆ ತಾಡವಾಲೆ, ಬಹಳ ಸ್ಥಾನಗಳಲ್ಲಿ ಪದಗಳು ಗಲಿತ ಆಗಿತ್ತು. ಗಲಿತ ಆಗೋದು ಅಂತಂದರೆ ಅಲ್ಲಿ ಹುಳ ತಿಂದುಬಿಟ್ಟು ಅಲ್ಲಿ ಏನು ಕಾಣದೇ ಇರುತ್ತೆ, ಬರೇ ತೂತು ಮಾತ್ರ ಕಾಣ್ತಾ ಇರುತ್ತೆ. ಕೆಲವೊಂದು ಚೆನ್ನಾಗಿರುತ್ತೆ, ಕೆಲವೊಂದು ತಾಡವಾಲೆ, ಇವಾಗ ಮೊದಲನೇ ಪತ್ರ ಚೆನ್ನಾಗಿದ್ದರೆ ಎರಡನೇ ಪತ್ರ ಗುಣಭಕ್ಷಿತ, 2 ಮತ್ತು 3 ಹೋಯ್ತಾ, ಆಮೇಲೆ 4 ಕರೆಕ್ಟ್ ಆಗಿರುತ್ತೆ. ಅಲ್ಲಿ ಎಲ್ಲೋ ಒಂದು ಕಡೆ ಆ ಲೈಟ್ ಲೈನ್ ಹರಿದು ಹೋಗಿರುತ್ತೆ. ಆ ತರಹ ಎಲ್ಲ ಇರುತ್ತೆ. ಕ್ವಚಿತ್ ಗುಣಭಕ್ಷಿತಾನಿ, ಕೆಲವೊಂದು ಸರ್ತಿ ಹುಳ ತಿಂದುಬಿಟ್ಟಿರತ್ತೆ. ಗುಣ ಅಂದರೆ ಹುಳ. ಗುಣಭಕ್ಷಿತಾನಿ ಕ್ವಚಿತ್ ಅಕ್ಷರಚಣೇನ ಪ್ರಮಾದಾತ್ ಅಜ್ಞಾನಾದ್ವಾ ತ್ಯಕ್ತಾಕ್ಷರಾಣಿ. ಕೆಲವೊಂದು ಕಡೆ ಲಿಪಿಕಾರರೇ ಏನು ಅಂತ ಗೊತ್ತಾಗದೇನೆ ಚುಕ್ಕೆ ಇಟ್ಟು ಮುಂದೆ ಬರ್ಕೊಂಡು ಹೊರಟೋಗಿರ್ತಾರೆ. ಅವ್ರಿಗೆ ಏನು ಅಂತಾನೆ ಅರ್ಥ ಆಗಿಲ್ಲ. ಕ್ವಚಿದ ಪ್ಯಪಲಿಖಿತಾನಿ, ಕೆಲವೊಂದು ಕಡೆ ತಪ್ಪು ಬರೆದಿದ್ದಾರೆ. ಕಿಂ ಪದಂ ತತ್ರ ಗ್ರಂಥಕೃತ ವಿವಕ್ಷಿತಂ ಸ್ಯಾದಿತಿ ಪ್ರಾಯೋ ನ ಶಕ್ಯಂ ನಿಶ್ಚೇತು. ಕೆಲವೊಂದು ಕಡೆ ತಪ್ಪಾಗಿದ್ದರೆ ಊಹಿಸಿ ಬರೆಯಬಹುದು. ಆ ಥರ ಗ್ರಂಥಕಾರ, ಒಬ್ಬ ಸಂಶೋಧಕ, ಅವನು ರಿವರ್ಸ್ ಇಂಜಿನಿಯರಿಂಗ್ ಮಾಡಿ ಏನಿರಬಹುದು ಅಂತ ಹೇಳಿ ಊಹಿಸ್ತಾನೆ.
ಆ ತರಹದ ಅನೇಕ ವಿದ್ವತ್ ಸಾಹಸದ ಕಥೆಗಳನ್ನು ನಾನು ಈ ಹಿಂದೆ ಹಂಚಿಕೊಂಡಿದ್ದೇನೆ. ಕೆಲವೊಂದು ಕಡೆ ಅದು ಊಹಿಸ್ಲಿಕ್ಕೆ ಕೂಡ ಆಗಲ್ಲ. ಏವಂ ಲುಪ್ತಾಕ್ಷರೇಷು ಲುಪ್ತಪದೇಶು ಚ ಸ್ಥಳೇಶು ವಾಕ್ಯಪೂರ್ಣತಾಯೈ ಅಧೀಯಾನಾನಾಂ ಜನಾನಾಂ ಸುಕರಮರ್ಥಾವಬೋಧಾಯ ಚ ಕ್ವಚಿತ್ ಕ್ವಚಿತ್ ಊಹಿತ್ವಾ ನಿಹಿತಾನಿ ಪದಾನಿ. ಹೀಗೆ ಲುಪ್ತಾಕ್ಷರವಾದ ಜಾಗದಲ್ಲಿ, ಲುಪ್ತ ವಾಕ್ಯವಾದ ಜಾಗದಲ್ಲಿ ಮೊದಲ ಅಕ್ಷರ ಇರುತ್ತೆ, ಕಡೆ ಅಕ್ಷರ ಇರುತ್ತೆ, ಅದರ ಮಧ್ಯದಲ್ಲಿ ಹೀಗಿರಬೇಕು ಅಂತ ಹೇಳಿ ಅದರ ಫಾಂಟು ಮತ್ತು ಅದರ ಸೈಜನ್ನು ಗಮನಿಸಿಕೊಂಡು ಎಷ್ಟು ಅಕ್ಷರ ಇಲ್ಲಿ ಹಿಡಿಯಬಹುದು, ಎಷ್ಟು ಅಕ್ಷರ ಹಿಡಿದರೆ ಈ ವ್ಯಾಖ್ಯಾನ ಸರಿಯಾಗಬಹುದು ಅಂತ ಹೇಳಿ ನಾನೇ ಊಹಿಸಿ ಬರೆದಿದ್ದೇನೆ ಅಂತ ಹೇಳ್ತಾರೆ. ಅದನ್ನು ಹೇಳಬೇಕಾದದ್ದು ಯಾಕೆ ಅಂತಂದರೆ ನಾಳೆ ವೇದಾಂಗ ತೀರ್ಥರದ್ದು ಪೂರ್ತಿ ಸಿಕ್ಕಿದೆ ಅಂತ ಅಂದುಕೊಳ್ಬಾರದು. ಆದ್ದರಿಂದಾಗಿ ಅದನ್ನು ಬ್ರಾಕೆಟ್ ಕಂಸ ಇತ್ಯೇತ ಚಿಹ್ನಾಂತರ್ಗತಾನಿ ಪ್ರಕಟಿತಾನಿ, ಕಂಸ ಅಂತ ಕರೀತಾರೆ. ಆಧುನಿಕ ಭಾಷೆಯಲ್ಲಿ ಹೇಳೋದಾದರೆ ಬ್ರಾಕೆಟ್ಗಳಲ್ಲಿ ಹಾಕಿ ಕೊಟ್ಟಿದ್ದರು. ಅಸ್ಮಿನ್ ಊಹಕರ್ಮಣಿ ಜನಾರ್ದನ ಭಟ್ಟೀಯಮಪಿ ಕ್ವಚಿತ್ ಕ್ವಚಿತ್ ಉಪಚಕಾರ. ನಾನು ಹೀಗೆ ಊಹಿಸಬೇಕಾದ್ರೆ ಜನಾರ್ದನ ಭಟ್ಟೀಯವು ಬಹಳ ಸಹಕಾರ ಕೊಟ್ಟಿತು. ಜನಾರ್ದನ ಭಟ್ಟರು ಯಾರು ಅಂತ ಗೊತ್ತಿಲ್ಲ, ಯಾರೋ ಒಬ್ಬರು ಉಡುಪಿಯವರು. ಅವರೊಂದು ಬಹಳ ಪ್ರಸಿದ್ಧವಾದ ವ್ಯಾಖ್ಯಾನಗಳು ಅಂತಂದರೆ ಒಂದು ಜನಾರ್ದನ ಭಟ್ಟೀಯ ತಾತ್ಪರ್ಯ ನಿರ್ಣಯಕ್ಕಿದ್ದರೆ, ಇನ್ನೊಂದು ಪ್ರಮಾಣ ಪದ್ಧತಿಗೆ ಇದೆ. ಬಹಳ ಸಾಂಪ್ರದಾಯಿಕರು. ಆ ಜನಾರ್ದನ ಭಟ್ಟೀಯದ ತರ್ಕ ಪರಿಷ್ಕಾರಗಳನ್ನು ಗಟ್ಟು ಮಾಡಿ ಆ ಪ್ರಮಾಣ ಪದ್ಧತಿ ಪರೀಕ್ಷೆ ಕೊಡೋದೇ ಅವ್ರಿಗೊಂದು ಹೆಗ್ಗಳಿಕೆ. ಅಷ್ಟು ತರ್ಕದಲ್ಲಿ ಹುಷಾರು. ಯಾರು? ಜನಾರ್ದನ ಭಟ್ಟರು. ಅವರೊಂದು ವ್ಯಾಖ್ಯಾನ ಬರೆದಿದ್ದಾರೆ. ಆ ವ್ಯಾಖ್ಯಾನ ವೇದಾಂಗ ತೀರ್ಥೀಯದ ವಿಸ್ತಾರ. ಅದರಿಂದಾಗಿ ನಮಗೆ ಎಲ್ಲಿ ತಪ್ಪಿದೆ ಅಂತ ಹೇಳಿ ಜನಾರ್ದನ ಭಟ್ಟರನ್ನ ನೋಡಿದರೆ, ಜನಾರ್ದನ ಭಟ್ಟೀಯದಲ್ಲಿ ಏನಿದೆ ಅದಕ್ಕಿಂತ ಒಂದು ಸ್ವಲ್ಪ ವಿಲಕ್ಷಣವಾಗಿ ಅದೇ ಅರ್ಥವನ್ನು ಒಳಗೊಂಡ ಇರುತ್ತೆ. ಅದನ್ನು ಅವರು ಹೇಳಿದ್ದಾರೆ ಕೂಡ. ಅವರು ಹೇಳಿದ್ದಾರೆ ಏನಂತ? ವೇದಾಂಗ ತೀರ್ಥೀಯ ಮತ ಮನುಸೃತ್ಯ, ವೇದಾಂಗ ತೀರ್ಥರು ಬರೆದ ವ್ಯಾಖ್ಯಾನವನ್ನು ನಾನು ಅನುಸರಿಸಿ ವ್ಯಾಖ್ಯಾನವನ್ನು ಬರೆದಿದ್ದೇನೆ ಅಂತ ಜನಾರ್ದನ ಭಟ್ಟ ಮಹೋದಯರು ಹೇಳಿದ್ದಾರೆ, ಜನಾರ್ದನ ಭಟ್ಟಾಚಾರ್ಯರು ಹೇಳಿದ್ದಾರೆ. ಈಗ ಅದನ್ನು ತಿದ್ದಿ ವ್ಯಾಸತೀರ್ಥಾದಿ ಮತ ಮನುಸೃತ್ಯ ಅಂತ ತಿದ್ದಿದ್ದಾರೆ. ಹಂಗೆ ತಿದ್ದೋ ಅಗತ್ಯ ಇಲ್ಲ. ಇದೆಲ್ಲ ಸತ್ಯಕ್ಕೆ ಮಾಡುವ ದ್ರೋಹಗಳು. ಅಲ್ಲಿ ಏನು ತಾಡವಾಲೆಯಲ್ಲಿ ಏನಿದೆ ಅದನ್ನು ಪ್ರಿಂಟ್ ಮಾಡಬೇಕು. ಏನು ಮಾಡೋದು? ಈ ತರಹ ಎಲ್ಲ ಹಾಕ್ತಾ ಹೋದರೆ ಇತಿಹಾಸ ಎಷ್ಟು ಮುಚ್ಚಿ ಹೋಗುತ್ತೆ. ಅದರಿಂದಾಗಿ ವೇದಾಂಗ ತೀರ್ಥೀಯವನ್ನು ನಾನು ಮಾಡಿದ್ದೇನೆ. ವೇದಾಂಗ ತೀರ್ಥೀಯದ ಮಿತಿ ಇಷ್ಟು, ವೇದಾಂಗ ತೀರ್ಥೀಯದ ಶಕ್ತಿ ಇಷ್ಟು. ಅದನ್ನು ನಮ್ಮ ಗುರುಗಳು ಏನು ಬರೆದಿದ್ದಾರೆ ಅದನ್ನು ನಾನು ನಿಮಗೆ ಹೇಳಿದ್ದೇನೆ. ಉಕ್ತಮುಪತ್ರಿಂಶಾನಿ ವ್ಯಾಖ್ಯಾನಾನಿ ಅಸ್ಯ ಗ್ರಂಥಸ್ಯ ಉಪಲಬ್ಧಾನೀತಿ. 30ಕ್ಕೂ ಹೆಚ್ಚು ವ್ಯಾಖ್ಯಾನಗಳು ಈ ಗ್ರಂಥಕ್ಕೆ ಇದೆ ಅಂತ ಕೇಳಿದ್ದೇವೆ. ಅನುಪಲಬ್ಧಾನಿತ ಬಹೂನಿ ಆತರ್ನಿತಿ ಶೃಣುಮಃ. ಸಿಗದೇ ಇರೋದು ಬಹಳ ಇದೆ ಅಂತ ಕೇಳಿದ್ದೇವೆ. ಏವಂ ವ್ಯಾಖ್ಯಾ ವೈಪುಲ್ಯಮೇವ ಅಸ್ಯ ನಿರ್ಣಯ ಗ್ರಂಥಸ್ಯ ಸರ್ವಾತಿಶಯಿನೀಂ ಮಹತ್ತಾಂ ಅವಗಮಯತಿ. ಸಿಗದೆ ಕೇಳಿದ್ದೇವೆ, ಸಿಗದೇ ಇರೋದು ಬಹಳ ಇದೆ. ಈ ಇಷ್ಟೊಂದು ವ್ಯಾಖ್ಯಾನಗಳು ಈ ಗ್ರಂಥದ ಒಂದು ಸಂಗತಿ, ಗ್ರಂಥದ ಮಹತ್ವವನ್ನು ಹೇಳಿವೆ. ಇಷ್ಟು ವೇದಾಂಗ ತೀರ್ಥರ ಬಗ್ಗೆ, ವೇದಾಂಗ ತೀರ್ಥೀಯ ವ್ಯಾಖ್ಯಾನದ ಬಗ್ಗೆ ನಮ್ಮ ಗುರುಗಳು ಬರೆದ ಮುನ್ನುಡಿಯಲ್ಲಿ ಇದ್ದ ಭಾಗವನ್ನು ಹೇಳಿದ್ದೇನೆ. ಇಷ್ಟರೊಂದಿಗೆ ಮತ್ತೆ ನಾವು ವಾಪಸ್ ಬರೋಣ. ಈ ವೇದಾಂಗ ತೀರ್ಥೀಯದ ಒಂದು ವೇದಾಂಗ ತೀರ್ಥೀಯ, ಋಷಿಕೇಶ ತೀರ್ಥೀಯ, ಇದನ್ನು ಜೊತೆಗೆ ಕೂತು ನೋಡಿದ ಭಾಗ್ಯ ನನ್ನದು. ಆವಾಗ ಇನ್ನೂ ಅನೇಕ ಸಂಗತಿಗಳು, ಅನೇಕ ಸ್ಪಷ್ಟೀಕರಣಗಳು, ವ್ಯಾಖ್ಯಾನದಲ್ಲಿ ಇಲ್ಲದ್ದು
ವ್ಯಾಖ್ಯಾನದ ಹೊರಗಿನ ವಿಚಾರಗಳು ಅದೆಲ್ಲವನ್ನ ನಾನು ಸ್ವತಃ ಅನುಭವಿಸಿದ್ದೇನೆ. ಅದು ದೇವರು ಮಾಡಿದ ಅನುಗ್ರಹ, ನಮ್ಮ ಪ್ರಾಚೀನರ ಪುಣ್ಯ. ಆ 9 ಗಂಟೆಯ ಮೇಲೆ ಒಂದು 12:30 1 ತನಕ ಏನು ಚಿಂತನೆ ಆಗ್ತಾ ಇತ್ತು, ಅದು ಭೂತಳದ ಸ್ವರ್ಗ, ಆ ಅಧ್ಯಯನದ ರೀತಿ. ಅವರು 1 ಗಂಟೆ ಅಷ್ಟೊತ್ತಿಗೆ, ಮಗು ನೀನು ಮಲ್ಕೋ, ನಾಳೆ ನೀನು ಕೆಲಸಕ್ಕೆ ಹೋಗೋದಲ್ವಾ ಅಂತ ಅನ್ನೋರು. ಆಯಿತು ಅಂತ ನಾನು ಅಲ್ಲಿ ಪಕ್ಕದಲ್ಲಿ ಒಂದು ಸೈಡಲ್ಲಿ ಒಂದು ದಿವಾನ್ ಕಾಟ್ ಇತ್ತು, ಅಲ್ಲಿ ನಾನು ಮಲ್ಕೊಳ್ಳಿಕ್ಕೆ. ಅವರು ಒಂದು ಮಂಚ, ಅಲ್ಲಿ ಅರ್ಧ ಪುಸ್ತಕವೇ ಇರೋದು. ಅವರೇ ಹೇಳಿದ್ದಲ್ವ, ಹೆಣ್ಣು ವೇದಾಂತವಾಯಿತು, ವೇದಾಂತ ಹೆಣ್ಣಾಯಿತು. ಅಂದರೆ ಹೆಣ್ಣಿನಲ್ಲಿ ಇದ್ದಷ್ಟು ಆಸಕ್ತಿ ನನಗೆ ವೇದಾಂತದಲ್ಲಿ ಅಂತ ಹೇಳಲಿಕ್ಕೆ ಅವರು ಹೇಳಿದ್ದು. ವೇದಾಂತ ಹೆಣ್ಣಾಯಿತು, ನನ್ನತನ ಒಳಗೊಳಗೆ ಮಣ್ಣಾಯಿತು ಅಂತ ಅವರದೊಂದು ಪದ್ಯದಲ್ಲಿ ಬರ್ಕೊಂಡಿದ್ದಾರೆ. ಅವರ ಹಾಸಿಗೆಯಲ್ಲಿ ಅರ್ಧ ಬರೇ ಅದೇ ಗ್ರಂಥಗಳು. 2 ಗಂಟೆಗೆ ಟಕ್ಕ ಎಚ್ಚರ ಆಗಿದ್ರೆ ಏನೋ ಹೊಳಿತು ಅಂತ ಹೇಳಿ ಕೂಡಲೇ ಲೈಟ್ ಹಾಕಿ ಬರಿತಾ ಇರ್ತಿದ್ರು. ಆ ತರಹದ ಅಧ್ಯಯನದ ಒಂದು ರೀತಿಯನ್ನು ನೋಡಿ ದಿಗ್ಭ್ರಾಂತನಾಗಿದ್ದೇನೆ. ಈ ತರಹದ ಒಬ್ಬ ಗುರುಗಳ ಸಾನ್ನಿಧ್ಯ ಸಿಕ್ಕಿತಲ್ಲ ಅಂತ ಹೇಳಿ ಸಂತೋಷಪಟ್ಟಿದ್ದೇನೆ. ಅದನ್ನು ಒಂದು ಸ್ವಲ್ಪ ದಿವಸ ನಾನು ಜೀವನದಲ್ಲಿ ಅಳವಡಿಸಿಕೊಂಡಿದ್ದೆ. ಆಮೇಲೆ ಪಕ್ಕದಲ್ಲಿ ಇರುವವರು ಬಿಡ್ತಾರಾ, ಯಾಕೆ ಲೈಟ್ ಹಾಕಿದ್ದು, ಯಾಕೆ ದಡ್ಡಂತ ಎದ್ದಿದ್ದು ಅಂತ ಬೈತಾರೆ. ಹಾಗೆ ಬೈಸ್ಕೊಂಡು ಈಗ ಸುಮ್ಮನೆ ಇದ್ದೀವಿ. ಆದರೆ ಅವರ ಒಂದು ಅಧ್ಯಯನದ ಒಂದು ಭೂಮ ವ್ಯಕ್ತಿತ್ವ ಅದು ನಾವು ಯಾವತ್ತೂ ಸ್ಫೂರ್ತಿಯಾಗಿರಲಿ. ಇನ್ನೇನು ಹೇಳೋದು, ಆ ತರಹದ ಅಧ್ಯಯನ. ಅವಾಗ ಬೇರೆ ಬೇರೆ ಗ್ರಂಥಗಳು, ಎಲ್ಲ ಪುರಾಣಗಳು ಎಲ್ಲವನ್ನ ಅವರ ಜೊತೆಗೆ ನೋಡುವಂತಹ ಒಂದು ಚಿಂತನೆ ಸಿಕ್ಕಿತು. ಅಥಾಭ್ಯವರ್ಧನ್ ಚತುರಾಃ ಕುಮಾರಾಃ ನೃಪಸ್ಯ ಗೇಹೇ ಪುರುಷೋತ್ತಮಾದ್ಯಾಃ ನಿತ್ಯ ಪ್ರವೃದ್ಧಸ್ಯ ಚ ತಸ್ಯ ವೃದ್ಧಿಃ ಅಪೇಕ್ಷ ಲೋಕಸ್ಯ ಹಿ ಮಂದದೃಷ್ಟಿಂ. ಅಥ ತದನಂತರ ಹೀಗೆ ಸರ್ಗಾನುಸರ್ಗ ಪ್ರಳಯ ಪ್ರಾದುರ್ಭಾವ ವಿನಿರ್ಣಯವನ್ನ ಸ್ಥೂಲವಾಗಿ ಹೇಳಿದ ಮೇಲೆ ಚತುರಾಹ ಕುಮಾರಾಹ, ಜಾಣರಾದ ಕುಮಾರರು, ನೃಪಸ್ಯ ಗೇಹೆ ಅಭ್ಯವರ್ಧನ್, ದೊರೆಯ ಮನೆಯಲ್ಲಿ ಬೆಳೆದರು. ನಿತ್ಯ ಪ್ರವೃದ್ಧಸ್ಯ, ನಿತ್ಯವೂ ದೇವರು ಬೆಳೆದಿದ್ದಾನೆ. ಹಾಗಾದ್ರೆ ಅವನು ಬೆಳೆದ ಅಂತ ಹೇಳಿ ಶಾಸ್ತ್ರವೇ ಹೇಳುತ್ತಲ್ಲ. ಹೌದು, ಬೆಳೆದ ಅಂತಂದ್ರೆ ಲೋಕಸ್ಯ ಹಿ ಮಂದದೃಷ್ಟಿಂ, ಜನರ ಪ್ರಜ್ಞೆ ಬೆಳೆಯಿತು. ಅವನ ಬೇರೆ ಬೇರೆ ಆಯಾಮಗಳನ್ನು ಗ್ರಹಿಸಲಿಕ್ಕೆ ಜನ ಸಮಯ ತೆಗೆದುಕೊಂಡ್ರು ಅನ್ನೋದನ್ನ ಅವ್ರು ಬೆಳೆದರು ಅಂತ ಹೇಳ್ತೇವೆ. ಊರು ಬಂತು ಅಂತಂದ್ರೆ ನಾವು ಹೇಗೆ ಹೋಗ್ತಾ ಇರ್ತೇವೋ ಹಾಗೆ. ನಿತ್ಯ ಪ್ರವೃದ್ಧಸ್ಯ ಚ ತಸ್ಯ ವೃದ್ಧಿರಪೇಕ್ಷ ಲೋಕಸ್ಯ ಹಿ ಮಂದದೃಷ್ಟಿಂ ನಿರೀಕ್ಷ ನಿತ್ಯಂ ಚತುರಃ ಕುಮಾರಾನ್ ಪಿತಾಮುದಂ ಸಂತತಮಾಪಚೋಚ್ಚಂ ವಿಶೇಷತೋ ರಾಮಮುಖೇಂದು ಬಿಂಬಂ ಅವೇಕ್ಷ ರಾಜ ಕೃತಕೃತ್ಯ ಆಸೀತ್. ನಿತ್ಯಂ, ಪ್ರತಿದಿನವೂ ಕೂಡ, ಚತುರಃ ಕುಮಾರಾನ್, 4 ಜನ ಮಕ್ಕಳು ಬೆಳೀತಾ ಇದ್ದದ್ದನ್ನು ನೋಡಿ ಪಿತಾ, ತಂದೆಯು, ಸಂತತಂ, ನಿರಂತರವಾಗಿ, ಉಚ್ಚಂ ಮುದಮಾಪ, ಆನಂದವನ್ನು ಹೊಂದಿದ, ವಿಶೇಷತಃ ರಾಮಮುಖೆಂದು ಬಿಂಬಂ, ಪರಮಾತ್ಮನ ಮುಖವನ್ನು ನೋಡಿ ಕೃತಕೃತ್ಯ ಆಸೀತ್, ಇನ್ಯಾವ ಕರ್ತವ್ಯವೂ ನನಗಿಲ್ಲ ಎಂದುಕೊಂಡು ನಿವೃತ್ತ ಪ್ರಾಯನಾದ, ಧನ್ಯನಾದ. ಅಥ ಅಭ್ಯವರ್ಧನ್ ಅಂತ ಹೇಳಿ
ಪರಸ್ಮೈ ಪದವನ್ನು ಬಳಸಿದ್ದಾರೆ. ಬೆಳವಣಿಗೆ ಅನ್ನೋದು ಆತ್ಮನೇ ಪದದಲ್ಲಿ ಇರಬೇಕು. ಆದರೆ ಅಭ್ಯವರ್ಧನ್ ಬೇರೆಯವರಿಗಾಗಿ ಅವರು ಬೆಳೆದಂತೆ ತೋರಿದ್ದು ಅಂತ ಹೇಳಲಿಕ್ಕೆ ಪರಸ್ಮೈ ಪದವನ್ನು ಬಳಸಿದ್ದು. ಋಗ್ವೇದ ಸಂಹಿತೆಯಲ್ಲಿ 10ನೆಯ ಮಂಡಲದಲ್ಲಿ ಅವರ್ಧನ್ನಿಂದ್ರ ಮರುತಶ್ಚಿದತ್ರ ಅಂತ ಉಂಟು. ಅದರಿಂದಾಗಿ ಅವರ್ಧನ್ ಅಂತ ಅನ್ನತಕ್ಕಂತಹ ಪರಸ್ಮೈ ಪದ ಪ್ರಯೋಗ ಇದೆ. ಅದು ಪಾಣಿನಿಗೆ ಸಮ್ಮತ ಅಲ್ಲ ಅಷ್ಟೇ. ಇನ್ನು ನ ಕರ್ಮಣ ವರ್ಧತೆ ನೋಕನೀಯಾನ್ ಅಂತ ವೇದ ಉಂಟು. ದೇವರು ಕರ್ಮದಿಂದ ಹಿರಿದಾಗುವುದಿಲ್ಲ, ಕರ್ಮದಿಂದ ಕಿರಿಯನೂ ಆಗುವುದಿಲ್ಲ. ಅಂದರೆ ಎಲ್ಲಿಯೂ ಅವನ ಕರ್ಮ ಕಳಪೆ ಅಲ್ಲ. ಕ್ರಮೇಣ ಅವನ ಕೆಲಸ ಸ್ಫುಟ ಆಗ್ತಾ ಮಾಗುತ್ತಾ ಹೋಗೋದಿಲ್ಲ. ಒಬ್ಬ ಒಂದು ಕೆಲಸ ಮಾಡಬೇಕು ಅಂತಂದರೆ ನಿರಂತರವಾಗಿ ಅವನು ಆ ಕೆಲಸದಲ್ಲೇ ಇದ್ದು ಒಂದು ದಿವಸ ಕೈ ಪಳಗತ್ತೆ. ಆ ರೀತಿ ದೇವರು ಸೃಷ್ಟಿ ಮಾಡ್ತಾ 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 ಒಂದ್ಸರ್ತಿ ಚೆನ್ನಾಗಿ ಸೃಷ್ಟಿ ಮಾಡುವಂಥವನಾದ ಅಂತ ಅಂದುಕೊಳ್ಬೇಡಿ. ನಕರ್ಮಣ ವರ್ಧತೆ. ಅವನು ನೋಡಿದ ಈ ರೀತಿ ದೇವರ ಬೆಳವಣಿಗೆಯನ್ನ, ದೇವರ ಸಾನ್ನಿಧ್ಯ ಇರುವ ಮಕ್ಕಳ ಬೆಳವಣಿಗೆಯನ್ನು ನೋಡಿ ನಿರಂತರವಾದ ಆನಂದವನ್ನ ಅನುಭವಿಸಿದ. ಅದನ್ನು ಬಾಲಕಾಂಡದಲ್ಲಿಯೂ ಹೇಳ್ತಾರೆ ನೋಡಿ. ಆಚಾರ್ಯರು ವಿಶೇಷತೋ ರಾಮಮುಖೆಂದು ಬಿಂಬಂ ಅಂತಾರೆ. ಅದು ಹಿಂದಿನ ಋಷಿಗಳೆಲ್ಲದರ ಚಿಂತನೆಯ ಸಾರ. ಅದು ಏನು? ತೇಷಾಂ ಕೇತುರಿವ ಜ್ಯೇಷ್ಠ ರಾಮೋ ರತಿಕರ ಪಿತುಹು. ಎಲ್ಲರಿಗಿಂತ ರಾಮ ಹೆಚ್ಚು ಆನಂದವನ್ನು ಉಂಟು ಮಾಡ್ತಾ ಇದ್ದ ಅವನಿಗೆ ಅಂತ. ತನ್ಮಾತರ ಪೌರಜನ ಅಮಾತ್ಯ ಅಂತಃಪುರ ವೈಷಯಿಕಾಶ್ಚ ಸರ್ವೇ ಅವೇಕ್ಷಮಾಣ ಪರಮಂ ಪುಮಾಂಸಂ ಸ್ವಾನಂದ ತೃಪ್ತ ಇವ ತಂಬಭೂಹು. ತನ್ಮಾತರ ಪೌರಜನಾ ಅಮಾತ್ಯಾ, ಅವನ ತಾಯಂದಿರು, ಪೌರರು, ಅಮಾತ್ಯರು, ಅಂತಃಪುರದವರು, ವೈಷಯಿಕಾ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಇದ್ದವರು, ಪರಮಂ ಪುಮಾಂಸಂ ಅವೇಕ್ಷಮಾಣಾ, ಪರಮಪುರುಷನಾದ ನಾರಾಯಣನನ್ನ ನೋಡ್ತಾ ಸ್ವಾನಂದ ತೃಪ್ತ ಇವ ಸಂಬಭೂವು, ಸ್ವರೂಪಾನಂದದ ತುತ್ತ ತುದಿಯನ್ನು ಮುಟ್ಟಿದೆವು ಅಂತ ಅವ್ರಿಗನ್ನಿಸಿತಂತೆ. ಬೇರೆ ಬೇರೆ ತೀರ ಹತ್ತಿರದಲ್ಲಿರತಕ್ಕಂತಹ ಅವನ ತಾಯಂದಿರು, ಆಮೇಲೆ ನಗರದ ಗಣ್ಯರು ಪೌರಜನಾಹ, ತಂದೆಯ ಹತ್ತಿರವೇ ಕೆಲಸ ಮಾಡುವ ಅಮಾತ್ಯರು, ಆಮೇಲೆ ತಾಯಿಯ ಜೊತೆಗೆ ಸಜ್ಜೆ ಮನೆಯಲ್ಲಿ ತೊಡಗಿದವರು ಅಂತಃಪುರರು, ದೇಶದ ಬೇರೆ ಬೇರೆ ಭಾಗಗಳಲ್ಲಿರುವರು, ಬೇರೆ 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 ಲೇಯರ್ಸ್ ಅಲ್ಲಿ, ಫಸ್ಟ್ ಸರ್ಕಲ್ಲು, ಸೆಕೆಂಡ್ ಸರ್ಕಲ್ಲು, ಥರ್ಡ್ ಸರ್ಕಲ್ಲು, ಹೀಗೆ ಎಲ್ಲ ಥರದವರು ಕೂಡ, ರಾಮನ ಹತ್ತಿರ ಇದ್ದವರು, ದೂರ ಇದ್ದವರು, ರಾಮನನ್ನು ನೋಡ್ತಾ ಇದ್ರೆ ಸ್ವಾನಂದ ತೃಪ್ತಾಹ ಇವ ಸಂಬಭೂವು, ಬಹಳ ಸ್ವರೂಪಾನಂದದಿಂದ ತೃಪ್ತರಂತೆ ಕಂಡು ಬರ್ತಾ ಇದ್ರು. ಇದು ರಾಮನ ಮಹತ್ವ. ತತಸ್ಸು ವಂಶೇ ಶಶಿನ ಪ್ರಸೂತೋ ಗಾಧೀತಿ ಶಕ್ರಸ್ತನುಜೋಸ್ಯ ಚಾಸೀತ್ ವರೇಣ ವಿಪ್ರತ್ವಮವಾಪಯೋಸೌ ವಿಶ್ವಸ್ಯ ಮಿತ್ರಂ ಸ ಇಹಾ ಜಗಾಮ. ಆಮೇಲೆ ಒಂದು ಬಾರಿ ದಶರಥ ಮಗನಿಗೆ ಮದುವೆ ಮಾಡಬೇಕು ಅಂತನ್ನುವ ಚಿಂತನೆ ಮಾಡ್ತಾ ಇದ್ದಾಗ ವಿಶ್ವಾಮಿತ್ರರು ಬಂದರು. ಆ ವಿಶ್ವಾಮಿತ್ರರ ಬಗೆಗಿನ ಎಲ್ಲ ಪುರಾಣದ ಉಲ್ಲೇಖವನ್ನ ಒಂದೇ ಶ್ಲೋಕದಲ್ಲಿ ತುಂಬಿಕೊಡ್ತಾರೆ. ಶಶಿನಃ ಸುವಂಶೇ ಪ್ರಸೂತಃ, ಚಂದ್ರವಂಶದಲ್ಲಿ ಹುಟ್ಟಿದ, ಗಾಧಿ ಇತಿ ಶಕ್ರಃ, ಗಾಧಿ ಅಂತ ಒಬ್ಬ ರಾಜ, ಅವನು ಬೇರೆ ಯಾರೂ ಅಲ್ಲ, ಇಂದ್ರನ ನೇರ ಅವತಾರ. ಇಂದ್ರನೇ ಗಾಧಿಯಾಗಿ ಅವತಾರ ಮಾಡಿದ್ದು. ಅಸ್ಯ ತನುಜಃ ಆಸೀತ್, ಅವನ ಮಗನಾಗಿ ವರೇಣ ವಿಪ್ರತ್ವಮವಾಪ, ವರದಿಂದ ವಿಪ್ರತ್ವಮವಾಪ, ಬ್ರಾಹ್ಮಣನಾದ ಅವನೇ ವಿಶ್ವಸ್ಯ ಮಿತ್ರಂ, ಜಗತ್ತಿನ ಮಿತ್ರ,
ಅವನು ಸ ಇಹ ಆಜಗಾಮ, ಇಲ್ಲಿಗೆ ಬಂದ. ಅವನು ಇಡೀ ಬಯೋಡಾಟ ಇಡೀ ಹೇಳಿಬಿಟ್ಟಿದ್ದಾರೆ. ಅವನ ವಂಶದ ಚಿಂತನೆ, ಅವನ ಅಪ್ಪನ ಅವತಾರ, ಅವನ ಜೀವನದ ಅತ್ಯಂತ ಮುಖ್ಯ ಕೆಲಸ, ಮತ್ತೆ ಸಾರ್ಥಕವಾದ ಅವನ ಹೆಸರು, ಎಲ್ಲವನ್ನ ಈ ಶ್ಲೋಕದಲ್ಲಿ ಕೊಟ್ಟಿದ್ದಾರೆ. ಕೆಲವೊಮ್ಮೆ ನಿರ್ಣಯ ಅಂತಂದ್ರೆ ಹೀಗಿರುತ್ತೆ. ಈ ಶಶಿನಃ ಸುವಂಶೆ ಅಂತಂದ್ರಿ, ಅದನ್ನ ನೋಡಿದ್ರೆ ಕುಶನಾಭ ಸುತಸ್ತ್ವಾಸೀತ್ ಗಾಧಿರಿತ್ಯೇವ ವಿಶ್ರುತಃ ಗಾಧೇ ಪುತ್ರೋ ಮಹಾತೇಜ ವಿಶ್ವಾಮಿತ್ರೋ ಮಹಾಮುನಿ ಅಂತ ವಾಲ್ಮೀಕಿ ರಾಮಾಯಣದ ಬಾಲಕಾಂಡದಲ್ಲಿ ಹೇಳಿದ್ದಾರೆ. ಕುಶನಾಭನ ಮಗ ಗಾಧಿ, ಗಾಧಿಯ ಮಗ ವಿಶ್ವಾಮಿತ್ರ ಅಂತ. ಅವನನ್ನ ಇನ್ನು ಹಿಂದೆ ನೋಡ್ತಾ ಹೋದ್ರೆ ಕುಶನ ಮಗ ಕುಶನಾಭ, ಕುಶನಾಭನ ಮಗ ಗಾಧಿ, ಗಾಧಿಯ ಮಗ ವಿಶ್ವಾಮಿತ್ರ ಅಂತ. ಭಾಗವತದಲ್ಲಿ ಗಾಧಿರಾಸೀತ್ ಕುಶಾಂಬುಜ ಅಂತ. ಕುಶನ ವಂಶದಲ್ಲಿ ಬಂದವರೆಲ್ಲ ಕುಶಜರೆ ಅಥವಾ ಕುಶಾಂಬುಜರೆ. ಕುರು ವಂಶದಲ್ಲಿ ಬಂದವರೆಲ್ಲ ಹೇಗೆ ಕುರುವೋ ಹಾಗೆ. ಅದರಿಂದಾಗಿ ಭಾಗವತಕ್ಕೂ ಮಹಾಭಾರತಕ್ಕೂ ರಾಮಾಯಣಕ್ಕೂ ವಿರೋಧ ಇಲ್ಲ. ಆ ಗಾಧಿಯ ಅಪ್ಪ ಕುಶನಾಭ ಅಂತ ಏನಿದ್ದಾನೆ, ಅವನ ಕಥೆ ಇದರಲ್ಲಿ ಬರುತ್ತೆ, ಮಹಾಭಾರತದಲ್ಲಿ ಬರುತ್ತೆ ಮುಂದೆ. ಅವ ಏನು ಮಾಡಿದ, ನನ್ನ ವಂಶ ಬ್ರಾಹ್ಮಣ ವಂಶ ಆಗಬೇಕು ಅಂತ ಚಿಂತನೆ ಮಾಡಿ ದುರ್ವಾಸರ ಸೇವೆಗೈದು ಅವರಿಂದ ಬಹಳ ಅನುಗ್ರಹವನ್ನು ಪಡೆದ. ಹೀಗಾಗಿ ಅವರ ಮುಂದಿನ ವಂಶ ಇದಾಗಲಿಕ್ಕೆ ಕಾರಣ ಆಯಿತು, ಬ್ರಾಹ್ಮಣ ಆಗಲಿಕ್ಕೆ ಕಾರಣ ಆಯಿತು. ಈ ಹಿನ್ನೆಲೆಯಿಂದ ಆ ತರಹ ಹೇಳಿದ್ದು. ಇನ್ನು ವಿಶ್ವಸ್ಯ ಮಿತ್ರಂ, ಜಗತ್ತಿಗೆ ಮಿತ್ರ ಯಾಕೆ ಅಂತ ಹೇಳಿದ್ರೆ, ಜಗತ್ತಿಗೆ ಗಾಯತ್ರಿ ಮಂತ್ರವನ್ನ ಕೊಟ್ಟವ, ಎಂತಹ ಒಳ್ಳೆಯ ಮಂತ್ರವನ್ನ ಕೊಟ್ಟಿದ್ದಾನೆ ಜಗತ್ತಿನ ಹಿತದೃಷ್ಟಿಯಿಂದ. ಆದ್ದರಿಂದಾಗಿ ವಿಶ್ವಸ್ಯ ಮಿತ್ರಂ. ಮತ್ತೆ ವಿಶ್ವಂ ವಿಷ್ಣುರ್ವ ಷಟ್ಕಾರ, ಪರಮಾತ್ಮನ ಮಿತ್ರ. ಹೀಗಾಗಿ ಇದನ್ನ ಏನು ಮಾಡಬೇಕು, ವರೇಣ ವಿಪ್ರತ್ವಮವಾಪಯೋಸೌ ವಿಶ್ವಸ್ಯ ಮಿತ್ರಂ. ವಿಶ್ವಾಮಿತ್ರ ಅಂತ ಹೇಗಾಯಿತು, ವಿಶ್ವಮಿತ್ರ ಆಗಬೇಕಲ್ವೇ? ಯಾಕೆಂದ್ರೆ ಆಕಾರ ಅಲ್ಲಿ ಇಲ್ಲ. ವಿಶ್ವ ಮಿತ್ರ, ವಿಶ್ವಮಿತ್ರ ಆಗಬೇಕು. ವಿಶ್ವಾಮಿತ್ರ ಎಂಥದು ಅಂತ ಕೇಳಿದರೆ, ಹೌದು, ಋಷಿಯನ್ನ ಹೇಳುವಾಗ ಹಾಗೆ ಆಗತ್ತೆ. ಮಿತ್ರೇ ಚರ್ಷವು, ಮಿತ್ರ ಅನ್ನುವ ಶಬ್ದ ವರುಣ ಅನ್ನುವ ಪದದ ಪೂರ್ವದಲ್ಲಿದ್ದಾಗ ಮಿತ್ರಾವರುಣ ಅಂತ ಆಗತ್ತೆ. ಋಷಿ ಅಂತನ್ನುವ ಶಬ್ದದ ಉತ್ತರದಲ್ಲಿದ್ದಾಗ ವಿಶ್ವಾಮಿತ್ರ ಅಂತ ಆಗತ್ತೆ. ಅರ್ಥ ಅದೇ ಅಂತ ಹೇಳಿ ಇಲ್ಲಿ ಹೇಳಿದ್ದಾರೆ. ಆದ್ದರಿಂದಾಗಿ ಪಾಣಿನಿಯ ವ್ಯಾಕರಣದ ಪ್ರಕಾರವೇ ವಿಶ್ವಾಮಿತ್ರ ಅಂತಾನೆ ರೂಪ ಆಗುವುದು. ಹೀಗೆ ವಿಶ್ವಸ್ಯ ಮಿತ್ರಂ ಸ ಇಹ ಜಗಾಮ, ಅಂತಹ ವಿಶ್ವಾಮಿತ್ರರು ಬಂದರು. ತೇನಾರ್ಥಿತೋ ಯಜ್ಞರಿರಕ್ಷಯೈವ ಕೃಚ್ಛ್ರೇಣ ಪಿತ್ರಾಸ್ಯ ಭಯಾದ್ವಿಸೃಷ್ಟಃ ಜಗಾಮ ರಾಮಃ ಸಹ ಲಕ್ಷ್ಮಣೇನ ಸಿದ್ಧಾಶ್ರಮಂ ಸಿದ್ಧಜನಾಭಿವಂದ್ಯಃ. ತೇನ ಯಜ್ಞರಿರಕ್ಷಯೈವ ಅರ್ಥಿತಃ, ಯಜ್ಞವನ್ನು ರಕ್ಷಣೆ ಮಾಡುವ ಬಯಕೆಯಿಂದ ಬೇಡಲ್ಪಟ್ಟ ಅವರ ಅಪ್ಪ ಕಷ್ಟದಿಂದ ಬಿಟ್ಟುಕೊಟ್ಟ. ಹೆದರಿಕೆ ಒಂದು ಮೂಲೆಯಲ್ಲಿ ಇತ್ತು. ಜಗಾಮ ರಾಮಃ ಸಹ ಲಕ್ಷ್ಮಣೇನ, ಲಕ್ಷ್ಮಣನ ಜೊತೆಗೂಡಿ ಸಿದ್ಧಾಶ್ರಮಂ ಜಗಾಮ, ಸಿದ್ಧಾಶ್ರಮಕ್ಕೆ ತೆರಳಿದ. ದೇವರು ಸಿದ್ಧಜನಾಭಿವಂದ್ಯ, ಮುಕ್ತ ಜನರಿಂದೆಲ್ಲ ನಮಸ್ಕಾರ ಮಾಡಲ್ಪಡುವ ದೇವರು ಲಕ್ಷ್ಮಣನಿಂದ ಕೂಡಿಕೊಂಡು ಸಿದ್ಧಾಶ್ರಮಕ್ಕೆ ತೆರಳಿದ. ವಿಸ್ತಾರಕ್ಕೆ ಹೋಗಬೇಕು ಅಂತಂದ್ರೆ ಸಂಗ್ರಹ ರಾಮಾಯಣ, ವಾಲ್ಮೀಕಿ ರಾಮಾಯಣಕ್ಕೆ ಹೋಗಬೇಕು. ಇದು ನಿರ್ಣಯ. ಆದ್ದರಿಂದಾಗಿ ಅದು ರಾಮಾಯಣದ ಕಥೆಯನ್ನು ಸಂಕ್ಷಿಪ್ತವಾಗಿ ನಿರ್ಣಯ ಮಾಡ್ತಾರೆ. ಆದ್ದರಿಂದಾಗಿ ಬೇಗ ಹೇಳಿಬಿಡ್ತಾರೆ.
ದಶರಥ ಅನುಭವಿಸಿದ ತಳಮಳ, ಆಗ ವಸಿಷ್ಠರು ಬುದ್ಧಿ ಹೇಳುವ ರೀತಿ ಅದ್ಯಾವುದನ್ನು ಅವ್ರು ಕವರ್ ಮಾಡಲ್ಲ. ಇಲ್ಲಿ ಯಜ್ಞ ರಿರಕ್ಷಯ ಅಂತ ಇದೆ. ಯಜ್ಞದ ರಕ್ಷಣೆಗಾಗಿಯೇ ಕರ್ಕೊಂಡು ಹೋಗಿದ್ದವನನ್ನ, ಬೇರೆ ಯಾವ ಉದ್ದೇಶವೂ ಇಲ್ಲ. ರಿರಕ್ಷಯ ಅಂತ ಹೇಳಿ ಸಂಸ್ಕೃತದಲ್ಲಿ ರೂಪ ಆಗೋದಿಲ್ಲ. ರಕ್ಷಿತು ಮಿಚ್ಛಾ ರಿರಕ್ಷಿಷ ಅಂತ ಆಗತ್ತೆ. ಅದೇನಿದು ರಿರಕ್ಷ ಇಷಯ ಆಗಬೇಕಲ್ವಾ? ರಿರಕ್ಷಯ ಏನು ಅಂದ್ರೆ ಭಾವಚಂದ್ರಿಕಾಕಾರರು ಹೇಳ್ತಾರೆ, ಈ ಅಕ್ಷರ ಲೋಪ ಮಾಡಿದ್ದರಿಂದ ಭಗವಂತನಿಗೆ ಯಜ್ಞ ರಕ್ಷಣೆ ಅಂತನ್ನೋದು ಲೆಕ್ಕವೇ ಅಲ್ಲ ಅಂತ ಹೇಳಿದ ಹಾಗಾಯಿತು. ತೇನ ಅಕ್ಷರಲೋಪೇನ ರಾಮಸ್ಯ ಯಜ್ಞ ರಕ್ಷಣಂ ಕಿಯನ್ ಮಾತ್ರಂ ಇತ್ಯಾಹ. ಮತ್ತೆ ಭಾಗವತದಲ್ಲಿಯೂ ಕೂಡ ಏಷ ಸಾಕ್ಷಾತ್ ಧರೇರಂಚಃ ಜಾತೋ ಲೋಕ ನಿರಕ್ಷಯ ಅಂತ ಇದೆ. ಆದರೆ ಅವನು ಭಯಾದ್ವಿಸೃಷ್ಟ, ಅಪ್ಪನಿಗೆ ಇದು ಯಾವುದು ಗೊತ್ತಿಲ್ಲ. ಅವನು ವಿಶ್ವಾಮಿತ್ರರ ಮೇಲೆ ಭಯದಿಂದ ಅಕಸ್ಮಾತಾಗಿ ಶಾಪ ಕೊಟ್ಟಾರು ಅಂತ ಹೇಳಿ ಬಿಟ್ಟಿದ್ದು ಅಂತ. ಹೀಗೆ ಶ್ರೀರಾಮ ಲಕ್ಷ್ಮಣನ ಜೊತೆಗೂಡಿ ವಿಶ್ವಾಮಿತ್ರರ ಮುಂದಾಳುತ್ವದಲ್ಲಿ ಅವನು ಮುಂದೆ ಸಾಗಿದ. ಅನುಗ್ರಹಾರ್ಥಂ ತರುಚೇರವಾಪ ಸ ಲಕ್ಷ್ಮಣೋಸ್ತ್ರಂ ಮುನಿತೋ ಹಿ ಕೇವಲಂ ವವಂದಿರೇ ಬ್ರಹ್ಮಮುಖಾ ಸುರೇಚಾಹ ತಮಸ್ತ್ರ ರೂಪ ಪ್ರಕಟ ಸಮೇತ್ಯ. ಋಷಿಯ ಅನುಗ್ರಹಕ್ಕಾಗಿ ಶ್ರೀರಾಮಚಂದ್ರ ಋಷಿಯಿಂದ ಅಸ್ತ್ರವಿದ್ಯೆಯನ್ನು ಸ್ವೀಕರಿಸಿದ. ಅವನಿಗೆ ಏನು ಆಗಬೇಕಾದದ್ದೇನಿಲ್ಲ, ಅಸ್ತ್ರ ಇಲ್ಲದೆಯೇ ಅವನಿಗೆ ಆ ಶಕ್ತಿ ಇದೆ. ಕೇವಲ ಒಂದು ಬಾಣದಿಂದ ಅವರನ್ನು ಹೊಡೆಯಬಹುದಾದ ಶಕ್ತಿ ಇದೆ. ಆದರೆ ತನ್ನ ಮುಂದೆ ವಿದ್ಯೆಯನ್ನು ಒಪ್ಪಿಸ್ತಾ ಇದ್ದಾನೆ ವಿಶ್ವಾಮಿತ್ರ, ಅವನಿಗೆ ಒಳ್ಳೆಯದಾಗಲಿ ಅಂತ ಅನುಗ್ರಹ ಮಾಡಬೇಕು ಅಂತ ಆ ಋಷಿಯಿಂದ ಲಕ್ಷ್ಮಣ ಅಸ್ತ್ರವನ್ನು ಸ್ವೀಕಾರ ಮಾಡಿದ. ಬ್ರಹ್ಮ ಮೊದಲಾದ ಎಲ್ಲ ದೇವತೆಗಳು ಕೂಡ ವವಂದಿರೇ ನಮಸ್ಕಾರ ಮಾಡಿದ್ರು. ಹೇಗೆ ಅಸ್ತ್ರರೂಪ ಅಸ್ತ್ರಾಭಿಮಾನಿಗಳಾಗಿ ಬಂದು ನಮಸ್ಕಾರ ಮಾಡಿದ್ರು. ಯಾವಾಗ ಬರಬೇಕು ಅಂತ ಕೇಳಿದ್ರು. ಅದಕ್ಕೆ ರಾಮ ಹೇಳಿದ, ಮಾನಸಾಮೇ ಭವಿಷ್ಯಧ್ವಂ, ಈಗ ಬೇಡ, ನಿಮ್ಮ ಪಾಡಿಗಿರಿ, ಕೆಲಸ ಇದ್ದಾಗ ಹೇಳ್ತೇನೆ ಬನ್ರಿ ಅಂತ. ಲಕ್ಷ್ಮಣ ಸ್ವೀಕರಿಸಿದ್ದು ಹೌದು, ಲಕ್ಷ್ಮಣನಿಗೆ ಕೆಲವೆಲ್ಲ ಬೇಕಾಗಿತ್ತು, ಅವನದನ್ನು ತೆಗೆದುಕೊಂಡ. ಆದರೆ ಮುಖ್ಯವಾಗಿ ರಾಮನಿಗೆ ಇದ್ಯಾವುದು ಬೇಕಿರಲಿಲ್ಲ, ವಿಶ್ವಾಮಿತ್ರರ ಮೇಲಿನ ಅನುಗ್ರಹಕ್ಕಾಗಿ ತೆಗೆದುಕೊಂಡ ಅಂತ. ಇಷ್ಟು ರಾಮಚಂದ್ರ ಅಸ್ತ್ರವಿದ್ಯೆಯನ್ನು ಸ್ವೀಕಾರ ಮಾಡಿದ ಅನ್ನುವ ಭಾಗವನ್ನು ನಾವು ನೋಡಿದ್ದೇವೆ. ಇನ್ನು ಮುಂದಿನ ಚಿಂತನೆಯನ್ನು ನಾಳೆ ನೋಡೋಣ. ನಮ್ಮ ದಿಲೀಪ್ ರತ್ನಾಕರರು ನಿರ್ಣಯ ಭಾವಚಂದ್ರಿಕಾದ ಮಂಗಳ ಶ್ಲೋಕಗಳನ್ನು ಹೇಳಬೇಕು ಅಂತ ನನಗೆ ಯಾಕೋ ಮರೆತೋಯ್ತು, ಇವಾಗ ಹೇಳಿಬಿಡ್ತೇನೆ. ಮೇಘಶ್ಯಾಮೆ ಪೂರಿತ ನಿಜ ಜನ ಕಾಮೇಥ ರಕ್ಷಸಾಂ ಭೀಮೆ ಸೀತಾ ಹೃದಯ ರಾಮೇ ರಮತಾಂ ಮತಿ ಸದಾ ಸಾಮೆ. ಮೇಘಶ್ಯಾಮೆ, ಮೋಡದಂತೆ ನೀಲಿ ಬಣ್ಣದ ಮೋಡ ಜನರ ಬಯಕೆಯನ್ನು ಪೂರೈಸುತ್ತೆ, ಆಹಾರದ ಬಯಕೆಯನ್ನು. ಹಾಗೆ ಈ ಮೋಡದ ನೀಲಿ ಬಣ್ಣದ ರಾಮಚಂದ್ರ ತನ್ನ ನಿಜ ಜನರ ಕಾಮವನ್ನು ತುಂಬುತ್ತಾನೆ, ರಕ್ಕಸರಿಗೆ ಭಯಂಕರನಾಗಿದ್ದಾನೆ. ಆ ಮೋಡ ನೀರು ಸುರಿಸಿದರೆ ಸಸ್ಯಗಳು ಬಾಯಿ ತೆರೆದು ನಿಲ್ತವೆ, ಮೋರೆ ತೆರೆದು ನಿಲ್ತವೆ. ಇವನು ಕೂಡ ಸೀತಾ ಹೃದಯ ರಾಮೆ, ಸೀತೆಯ ಹೃದಯದಲ್ಲಿ ಆನಂದವನ್ನು ಬಿತ್ತಿದವ. ಅಂತಹ ರಾಮನಲ್ಲಿ ಇದು ಪನ್ನಿದು, ಮೋಡ ಮತ್ತು ರಾಮ ಇಬ್ಬರಿಗೂ ಆಗಬೇಕು. ಸೀತಾ ಅಂದರೆ ಸಸ್ಯವೂ ಹೌದು, ಸೀತಾ ಮಾತೆಯೂ ಹೌದು. ಅವಳಲ್ಲಿ ನನ್ನ ಬುದ್ಧಿ ಇರಲಿ. ಅಸುರ ಕುಲ ಧೂಮ ಕೇತುಂ ರಘುಕುಲ ಕೇತುಂ ಸತಾಂ ವಿಪತ್ತಿಮಪ ನೇತುಂ ಅವತೀರ್ಣಂ ಭವ ಸೇತುಂ ಚಿಂತಯರೇ ಚಿತ್ತ ಮುಕ್ತಿ ಪದ ಹೇತುಂ ಅಂತ ಇದೆರಡು ಆರ್ಯ ಛಂದಸ್ಸಿನಲ್ಲಿ ಗುರುಗಳು ಮಾಡಿದ ಶ್ಲೋಕ. ಅಸುರ ಕುಲ ಧೂಮಕೇತುಂ, ಅಸುರರ ಕುಲಕ್ಕೆ ಬೆಂಕಿಯಂತೆ ಇರುವ ಮೋಡ, ಮೋಡದ ಒಳಗಡೆ ಇರುವ ಬೆಂಕಿ, ಸಿಡಿಲಿನ ಬೆಂಕಿ. ರಘುಕುಲ ಕೇತುಂ,
ರಘುಕುಲದಲ್ಲಿ ಎತ್ತರದ ಸ್ಥಾನದಲ್ಲಿ ಇದ್ದಾನೆ. ಸಜ್ಜನರ ವಿಪತ್ತನ್ನ ಅಪನೇತುಂ ಹೋಗಲಾಡಿಸಲು ಅವತೀರ್ಣಂ, ಕೆಳಗಡೆ ಇಳಿದು ಬಂದ. ಭವಸೇತುಂ, ಸೇತುವೆಯನ್ನ ಭೌತಿಕವಾಗಿ ಕಟ್ಟಿಸಿದ್ದು ಅದರ ಸಂಕೇತ ನಾನು. ಭವಸೇತುಂ, ಸಂಸಾರವನ್ನು ದಾಟಿಸ್ತೇನೆ ಅಂತ ಹೇಳಲಿಕ್ಕಾಗಿ ಆ ತರಹದ ರಾಮನನ್ನ ರೇ ಚಿತ್ತ ಎಲೈ ಮನಸ್ಸೆ ಚಿಂತೆಯ ಚಿಂತಿಸು ಅಂತ ಇಡೀ ರಾಮಾಯಣದ ಕಥಾಭಾಗದ ನಿರ್ಣಯ ಭಾಗದ ಒಂದು ಮುನ್ನುಡಿಯನ್ನು ಇಲ್ಲಿ ಬರೆದಿದ್ದಾರೆ. ಉಳಿದದ್ದನ್ನು ನಾಳೆ ನೋಡೋಣ. ಕೃಷ್ಣಾರ್ಪಣಮಸ್ತು.